ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸರ್ಕಾರಿ ನೌಕರಿಗೋಸ್ಕರ ಮುನ್ನೋಡುತ್ತಿದ್ದೀರೋ ಅವರಿಗೆಲ್ಲ ಒಂದು ಭರ್ಜರಿಯಾದ ಸಿಹಿ ಸುದ್ದಿ ಎಂದು ಹೇಳಬಹುದು. ರೈಲ್ವೆ ನೇಮಕಾತಿ ಮಂಡಳಿಯಿಂದ ರೈಲ್ವೆ ಗ್ರೂಪ್ ಡಿ ಹುದ್ದೆಗಳಿಗೆ 32,000ಕ್ಕಿಂತ ಅಧಿಕ ಹುದ್ದೆಗಳಿಗೆ ಅಧಿಕೃತವಾದ ಪತ್ರಿಕಾ ಪ್ರಕಟಣೆ ಹೊರಡಿಸಿದೆ. ಈ ಪತ್ರಿಕಾ ಪ್ರಕಟಣೆಯಲ್ಲಿ ಯಾವೆಲ್ಲ ವಿಚಾರಗಳಿವೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಗೌರ್ಮೆಂಟ್ ಆಫ್ ದ ಇಂಡಿಯಾ ಮತ್ತು ಮಿನಿಸ್ಟ್ರಿ ಆಫ್ ದ ರೈಲ್ವೇಸ್ ಅಂದರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ RRBಯ ಒಂದು ಕೇಂದ್ರೀಕೃತ ಉದ್ಯೋಗ ಅಧಿಸೂಚನೆಗಳಾಗಿದೆ. ರಿಕ್ರೂಟ್ಮೆಂಟ್ ಫಾರ್ ದ ವರ್ಷನ್ ಪೋಸ್ಟ್ ಇನ್ ದ ಲೆವೆಲ್ 1 ಆಫ್ ದ 7th CPC ಪೇ ಮ್ಯಾಟ್ರಿಕ್ಸ್ ಅಂದರೆ ಇದೊಂದು ಲೆವೆಲ್ 1 ರಿಕ್ರೂಟ್ಮೆಂಟ್ ಆಗಿದೆ. ಇದೊಂದು ಯಾರೆಲ್ಲ ಅರ್ಹತೆಗಳನ್ನು ಹೊಂದಿದ್ದೀರೋ ಅವರೆಲ್ಲ ಅಪ್ಲೈ ಮಾಡಬಹುದು ಎಂಬುದರ ಕುರಿತು ತಿಳಿಸಿದ್ದಾರೆ. ಇದೊಂದು ಶಾರ್ಟ್ ನೋಟಿಫಿಕೇಶನ್ ಆಗಿದ್ದು ಮುಂಬರುವ ದಿನಗಳಲ್ಲಿ ಸವಿಸ್ತಾರವಾದ ಅಧಿಸೂಚನೆಗಳನ್ನು ಬಿಡುಗಡೆ ಮಾಡಲಾಗುತ್ತದೆ. ಅದರಲ್ಲಿ ಅಪ್ಲೈ ಮಾಡಲು ಆನ್ಲೈನ್ ಲಿಂಕ್ಗಳು ಮತ್ತು ಅದರ ವಿಧಾನಗಳ ಬಗ್ಗೆ ತಿಳಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಅಪ್ಲಿಕೇಶನ್ ಓಪನಿಂಗ್ ಡೇಟ್ 23/1/2025 ರಿಂದ 22/2/2025 ನೀಡಲಾಗಿದೆ. ನೇಮ್ ಆಫ್ ದ ಪೋಸ್ಟ್ ವರ್ಷನ್ ಪೋಸ್ಟ್ ಇನ್ ದ ಲೆವೆಲ್ 1 ಆಫ್ ದ 7th CPC ಪೇ ಮ್ಯಾಟ್ರಿಕ್ಸ್ ಅಂದರೆ ಲೆವೆಲ್ 1 ಪೋಸ್ಟ್ ಆಗಿದೆ. ಇದರ ಇನಿಷಿಯಲ್ ಪೇ ಬಂದ್ಬಿಟ್ಟು 18,000. ಪೋಸ್ಟ್ ವೈಸ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಆ್ಯಂಡ್ ಮೆಡಿಕಲ್ ಸ್ಟ್ಯಾಂಡರ್ಡ್ ಅಂದರೆ ಇದು ಲೆವೆಲ್ 1 ಪೋಸ್ಟ್ ಆಗಿರೋದ್ರಿಂದ SSLC ಮಟ್ಟದ ಆಗಿರುತ್ತದೆ. ಏಜ್ ಬಂದ್ಬಿಟ್ಟು 1/7/2025ಕ್ಕೆ ಅನ್ವಯವಾಗುವಂತೆ 18 ರಿಂದ 36 ವರ್ಷದ ಒಳಗಿನವರು ಅಪ್ಲೈ ಮಾಡಬಹುದು. ಟೋಟಲ್ ವೇಕೆನ್ಸಿ 32,000 ಅಪ್ರಾಕ್ಸ್ ಅಂದರೆ ಅಧಿಕವಾಗಬಹುದು. ಮುಂಬರುವ ದಿನಗಳಲ್ಲಿ ವಿಸ್ತೃತವಾದ ಅಧಿಸೂಚನೆಗಳಲ್ಲಿ ಝೋನ್ ವೈಸ್ ವೇಕೆನ್ಸಿ ಎಷ್ಟಿದೆ ಎಂಬುದರ ಕುರಿತು ಕೂಡ ತಿಳಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಎಕ್ಸಾಮ್ ವಿಧಾನ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತದೆ ಅಂದರೆ CBT ಟೆಸ್ಟ್ಗಳ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಎಕ್ಸಾಮಿನೇಷನ್ ಫೀಸ್ ವಿಕಲಚೇತನ, ಎಕ್ಸ್ ಸರ್ವಿಸ್ಮೆನ್, ಮಹಿಳಾ ಅಭ್ಯರ್ಥಿ, ತೃತೀಯ ಲಿಂಗಿಗಳು, SC ST, ಈ ಎಕಾನಮಿಕಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಇವರಿಗೆಲ್ಲ 250 ರೂಪಾಯಿ ಹಾಗೂ ಇನ್ನುಳಿದ ವರ್ಗದವರಿಗೆ 500 ರೂಪಾಯಿ. ಯಾರೆಲ್ಲ CBT ಟೆಸ್ಟ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟನ್ನು ಅಟೆಂಡ್ ಮಾಡ್ತಿರೋ ಅವರಿಗೆ ಅಂದರೆ ವಿಕಲಚೇತನ, ಎಕ್ಸ್ ಸರ್ವಿಸ್ಮೆನ್, ಮಹಿಳಾ ಅಭ್ಯರ್ಥಿ, ತೃತೀಯ ಲಿಂಗಿಗಳಿಗೆ ಇವರಿಗೆ ಸಂಪೂರ್ಣ ಹಣವನ್ನು ರಿಫಂಡ್ ಮಾಡಲಾಗುತ್ತದೆ ಹಾಗೂ ಇನ್ನುಳಿದ ವರ್ಗಗಳಿಗೆ ಅಂದರೆ 500 ರೂಪಾಯಿ ಎಕ್ಸಾಮ್ ಫೀಸ್ ಇದ್ದವರಿಗೆ 400 ರೂಪಾಯಿಗಳನ್ನು ರಿಫಂಡ್ ಮಾಡಲಾಗುತ್ತದೆ ಅಂದರೆ CBT ಟೆಸ್ಟ್ ಅಟೆಂಡ್ ಮಾಡಿದರೆ ಮಾತ್ರ. ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ಗಳ ಬಗ್ಗೆ ಮುಂಬರುವ ದಿನಗಳಲ್ಲಿ ವಿಸ್ತೃತವಾದ ಅಧಿಸೂಚನೆಗಳಲ್ಲಿ ಸಂಪೂರ್ಣವಾದ ಮಾಹಿತಿಗಳನ್ನು ನೀಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ನೀಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇದೇ ತರಹದ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.